ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ದಿವ್ಯಾ. ನೀವು ನೋಡ್ತಾ ಇರೋದು ದಿವ್ಯಾ ಸೆಲ್ಫ್ ಕೇರ್ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ಸ್ಕಿನ್ ಕೇರ್ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿಗೆ ಆರೆಂಜ್, ಕಡ್ಲೆ ಹಿಟ್ಟು, ಅರಿಶಿನ, ಆರೆಂಜ್ ಜ್ಯೂಸ್. ಮೊದಲಿಗೆ ಫೇಸ್ ವಾಶ್ ಮಾಡ್ಕೊಬರ್ಬೇಕು. ಆರೆಂಜ್ ಜ್ಯೂಸ್ನ ಸ್ಕಿನ್ಗೆ ಅಪ್ಲೈ ಮಾಡಿ ಒಂದು 10 ಮಿನಿಟ್ಸ್ ಬಿಡಬೇಕು ಡ್ರೈ ಆಗೋದಕ್ಕೆ. ಆರೆಂಜ್ ಜ್ಯೂಸ್ ನೀಟಾಗಿ ಮಸಾಜ್ ಮಾಡ್ಕೋಬೇಕು. ಸ್ಕಿನ್ಗೆ ನೀಟಾಗಿ ಮಸಾಜ್ ಕೊಟ್ಟರೆ ಸರ್ಕ್ಯುಲರ್ ಮೋಷನಲ್ಲಿ ಸ್ಕಿನ್ ಹೈಡ್ರೇಟ್ ಆಗುತ್ತೆ. ಈ ಆರೆಂಜ್ ಜ್ಯೂಸ್ ಹಚ್ಚೋದ್ರಿಂದ ಸ್ಕಿನ್ನಲ್ಲಿರೋ ಮಾರ್ಕ್ಗಳೆಲ್ಲ ಕಮ್ಮಿ ಆಗ್ತಾ ಬರುತ್ತೆ. ತುಂಬ ಒಳ್ಳೆಯದು ಆರೆಂಜ್ ಜ್ಯೂಸು ನಮ್ಮ ಸ್ಕಿನ್ಗೆ. 10 ಮಿನಿಟ್ಸಲ್ಲಿ ಇದು ನೀಟಾಗಿ ಡ್ರೈ ಆಗುತ್ತೆ. ನೆಕ್ಸ್ಟು ಪ್ಯಾಕ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತೀನಿ. ಮಿನಿಟ್ಸ್ ಆಗಿದೆ. ನಂದು ಆರೆಂಜ್ ಜ್ಯೂಸೆಲ್ಲ ಅಪ್ಲೈ ಮಾಡಿರೋದು ಇವಾಗೆಲ್ಲ ಫುಲ್ ಡ್ರೈ ಆಗಿದೆ. ಇವಾಗ ಪ್ಯಾಕ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಹೀಗೆ 1/2 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು, ಚಿಟಿಕೆ ಅರಿಶಿನ. ನಾನು ಮನೆಯಲ್ಲೇ ರೆಡಿ ಮಾಡಿರೋದು ಆರ್ಗ್ಯಾನಿಕ್ ಅರಿಶಿನ. ನಿಮ್ಮ ಮನೇಲಿ ರೆಡಿ ಮಾಡೋಕ್ಕಾಗಿಲ್ಲ ಅಂದರೆ ಹೊರಗಡೆಯಿಂದ ಆರ್ಗ್ಯಾನಿಕ್ ಅರಿಶಿನ ತರ್ಬೋದು. ನೆಕ್ಸ್ಟು ಆರೆಂಜ್ ಜ್ಯೂಸ್ ಮಿಕ್ಸ್ ಆಗೋಕ್ಕೆ ಎಷ್ಟು ಬೇಕೋ ಪೇಸ್ಟ್ ಆಗೋದಕ್ಕೆ ಅಷ್ಟು ಆರೆಂಜ್ ಜ್ಯೂಸ್. ಇವಾಗ ಆರೆಂಜ್ ಫೇಸ್ ಪ್ಯಾಕ್ ರೆಡಿ ಆಗಿದೆ. ಇದನ್ನು ಮುಖ ತುಂಬ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿ ಹಾಗೆ ನಿಧಾನಕ್ಕೆ ಮಸಾಜ್ ಮಾಡಬೇಕು. ಸರ್ಕಲ್ ಮೋಷನಲ್ಲಿ ನಿಧಾನಕ್ಕೆ ಮಸಾಜ್ ಮಾಡಬೇಕು. ಸ್ಕಿನ್ ಪೂರ್ತಿ ಅಪ್ಲೈ ಮಾಡಿ ಡ್ರೈ ಆಗೋಕ್ಕೆ ಬಿಟ್ಟು ಒಂದು 10 ಮಿನಿಟ್ಸ್ ವಾಶ್ ಮಾಡಿಕೊಂಡ್ರೆ ಮುಗೀತು. 10 ನಿಮಿಷ ಆಗಿದೆ. ನಾನು ಪ್ಯಾಕ್ ಹಾಕಿ ನೋಡಿ ಫುಲ್ಲು ಎಲ್ಲ ಡ್ರೈ ಆಗಿದೆ. ಈಗ ಹೋಗಿ ಫೇಸ್ ವಾಶ್ ಮಾಡ್ಕೊಬರ್ತೀನಿ. ಈಗ ತಾನೇ ಫೇಸ್ ವಾಶ್ ಮಾಡ್ಕೊಂಬಂದೆ. ನೋಡ್ತಿರ್ಬೋದು ನೀವೇ ನನ್ನ ಸ್ಕಿನ್ನಲ್ಲಾಗಿರೋ ಚೇಂಜಸ್, ಯಾವ ಥರ ಗ್ಲೋ ಬಂದಿದೆ ಸ್ಕಿನ್ನಲ್ಲಿ. ನೆನ್ನೆಗೂ ಇವತ್ತಿಗೂ ಡಿಫ್ರೆನ್ಸ್ ನಿಮಗೆ ಕಾಣಿಸ್ತಿದೆ ನೋಡಿ. ನಾನು ಈ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊತೀನಿ. ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಅವರೆಲ್ಲ ಪ್ಲೀಸ್ ಸಪೋರ್ಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.